ನೋಡಿ, ಮೊನ್ನೆ ದಿವಸ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಶಾಂಪಲ್ಗಾಗಿ 3 ಜಿಲ್ಲೆಗಳ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ವಿಧಾನದಲ್ಲಿ ಸದನದಲ್ಲಿ ನಾವು ಪ್ರಸ್ತಾವನೆ ಮಾಡಿದಾಗ ಧಾರವಾಡ, ಗದಗ, ಹಾವೇರಿ 3 ಜಿಲ್ಲೆಗಳ ಡಿ ಉಪನಿರ್ದೇಶಕರಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಷನನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾದತಕ್ಕಂಥ ಫೆಬ್ರವರಿ 25 ಮತ್ತು 26 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ಅದೇ ರೀತಿ ಚಿತ್ರದುರ್ಗ ಅವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು, ಅದೇ ರೀತಿ ದಾವಣಗೆರೆಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ, ಆಗಿಲ್ಲ ಅಂತಂದೇಳಿ. ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಈಗ ಕೊಟ್ಟಿದ್ದಾರೆ. ಅಂದರೆ 7 ಜಿಲ್ಲೆಗಳ ನಾವು ಮಾಹಿತಿಯನ್ನು ಈಗ ತೆಗೆದಿದ್ದೇವೆ. ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನು ನೋಡಿದರೆ ಒಂದು ಭಾಳ ಸ್ಪಷ್ಟ ಆಯಿತು. ಇಡೀ ರಾಜ್ಯದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆಂದ್ರೆ ನಿಮ್ಗಂದರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂಥದ್ದು ಆಯ್ತಂದರೆ ನಾನು ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ. ನೋಡಿ, ಮೊನ್ನೆ ದಿವಸ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಶಾಂಪಲ್ಗಾಗಿ 3 ಜಿಲ್ಲೆಗಳ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ವಿಧಾನದಲ್ಲಿ ಸದನದಲ್ಲಿ ನಾವು ಪ್ರಸ್ತಾವನೆ ಮಾಡಿದಾಗ ಧಾರವಾಡ, ಗದಗ, ಹಾವೇರಿ 3 ಜಿಲ್ಲೆಗಳ ಡಿ ಉಪನಿರ್ದೇಶಕರಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಷನನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾದತಕ್ಕಂಥ ಫೆಬ್ರವರಿ 25 ಮತ್ತು 26 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ಅದೇ ರೀತಿ ಚಿತ್ರದುರ್ಗ ಅವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು, ಅದೇ ರೀತಿ ದಾವಣಗೆರೆಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ, ಆಗಿಲ್ಲ ಅಂತಂದೇಳಿ. ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಈಗ ಕೊಟ್ಟಿದ್ದಾರೆ. ಅಂದರೆ 7 ಜಿಲ್ಲೆಗಳ ನಾವು ಮಾಹಿತಿಯನ್ನು ಈಗ ತೆಗೆದಿದ್ದೇವೆ. ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನು ನೋಡಿದರೆ ಒಂದು ಭಾಳ ಸ್ಪಷ್ಟ ಆಯಿತು. ಇಡೀ ರಾಜ್ಯದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆಂದ್ರೆ ನಿಮ್ಗಂದರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂಥದ್ದು ಆಯ್ತಂದರೆ ನಾನು ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ. ನೋಡಿ, ಮೊನ್ನೆ ದಿವಸ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಶಾಂಪಲ್ಗಾಗಿ 3 ಜಿಲ್ಲೆಗಳ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ವಿಧಾನದಲ್ಲಿ ಸದನದಲ್ಲಿ ನಾವು ಪ್ರಸ್ತಾವನೆ ಮಾಡಿದಾಗ ಧಾರವಾಡ, ಗದಗ, ಹಾವೇರಿ 3 ಜಿಲ್ಲೆಗಳ ಡಿ ಉಪನಿರ್ದೇಶಕರಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಷನನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾದತಕ್ಕಂಥ ಫೆಬ್ರವರಿ 25 ಮತ್ತು 26 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ಅದೇ ರೀತಿ ಚಿತ್ರದುರ್ಗ ಅವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು, ಅದೇ ರೀತಿ ದಾವಣಗೆರೆಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ, ಆಗಿಲ್ಲ ಅಂತಂದೇಳಿ. ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಈಗ ಕೊಟ್ಟಿದ್ದಾರೆ. ಅಂದರೆ 7 ಜಿಲ್ಲೆಗಳ ನಾವು ಮಾಹಿತಿಯನ್ನು ಈಗ ತೆಗೆದಿದ್ದೇವೆ. ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನು ನೋಡಿದರೆ ಒಂದು ಭಾಳ ಸ್ಪಷ್ಟ ಆಯಿತು. ಇಡೀ ರಾಜ್ಯದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು. ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆಂದ್ರೆ ನಿಮ್ಗಂದರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ.
ಅದಕ್ಕೆ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂಥದ್ದಾಯ್ತಂದರೆ ನಾನು ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ. ನೋಡಿ, ಮೊನ್ನೆ ದಿವಸ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಶಾಂಪಲ್ಗಾಗಿ 3 ಜಿಲ್ಲೆಗಳ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ವಿಧಾನದಲ್ಲಿ ಸದನದಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡಿದಾಗ ಧಾರವಾಡ, ಗದಗ, ಹಾವೇರಿ 3 ಜಿಲ್ಲೆಗಳ ಡಿ ಉಪನಿರ್ದೇಶಕರಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಷನನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾದತಕ್ಕಂಥ ಫೆಬ್ರವರಿ 25 ಮತ್ತು 26 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ಅದೇ ರೀತಿ ಚಿತ್ರದುರ್ಗ ಡಿ ಅವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು, ಅದೇ ರೀತಿ ದಾವಣಗೆರೆಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ ಆಗಿಲ್ಲ ಅಂತಂದೇಳಿ, ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಈಗ ಕೊಟ್ಟಿದ್ದಾರೆ. ಅಂದರೆ 7 ಜಿಲ್ಲೆಗಳ ನಾವು ಮಾಹಿತಿಯನ್ನು ಈಗ ತೆಗೆದಿದ್ದೇವೆ, ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನು ನೋಡಿದರೆ ಒಂದು ಭಾಳ ಸ್ಪಷ್ಟ ಆಯಿತು. ಇಡೀ ರಾಜ್ಯದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು, ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆಂದ್ರೆ ನಿಮ್ಗಂದರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದಕ್ಕೆ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂಥದ್ದಾಯ್ತಂದರೆ ನಾನು ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ. ನೋಡಿ, ಮೊನ್ನೆ ದಿವಸ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಶಾಂಪಲ್ಗಾಗಿ 3 ಜಿಲ್ಲೆಗಳ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ವಿಧಾನದಲ್ಲಿ ಸದನದಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡಿದಾಗ ಧಾರವಾಡ, ಗದಗ, ಹಾವೇರಿ 3 ಜಿಲ್ಲೆಗಳ ಡಿ ಉಪನಿರ್ದೇಶಕರಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಷನನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾದತಕ್ಕಂಥ ಫೆಬ್ರವರಿ 25 ಮತ್ತು 26 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ಅದೇ ರೀತಿ ಚಿತ್ರದುರ್ಗ ಡಿ ಅವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು, ಅದೇ ರೀತಿ ದಾವಣಗೆರೆಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ ಆಗಿಲ್ಲ ಅಂತಂದೇಳಿ, ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಈಗ ಕೊಟ್ಟಿದ್ದಾರೆ. ಅಂದರೆ 7 ಜಿಲ್ಲೆಗಳ ನಾವು ಮಾಹಿತಿಯನ್ನು ಈಗ ತೆಗೆದಿದ್ದೇವೆ, ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನು ನೋಡಿದರೆ ಒಂದು ಭಾಳ ಸ್ಪಷ್ಟ ಆಯಿತು. ಇಡೀ ರಾಜ್ಯದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು, ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂಥ ಸಂದರ್ಭದಲ್ಲಿ ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆಂದ್ರೆ ನಿಮ್ಗಂದರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಅದಕ್ಕೆ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂಥದ್ದಾಯ್ತಂದರೆ ನಾನು ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ. ನೋಡಿ, ಮೊನ್ನೆ ದಿವಸ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡಿದಾಗ ಶಾಂಪಲ್ಗಾಗಿ 3 ಜಿಲ್ಲೆಗಳ ಮಾಹಿತಿಯನ್ನು ನಾನು ತೆಗೆದುಕೊಂಡು ಬಂದಿದ್ದೆ. ವಿಧಾನದಲ್ಲಿ ಸದನದಲ್ಲಿ ನಾವು ಪ್ರಸ್ತಾವನೆಯನ್ನು ಮಾಡಿದಾಗ ಧಾರವಾಡ, ಗದಗ, ಹಾವೇರಿ 3 ಜಿಲ್ಲೆಗಳ ಡಿ ಉಪನಿರ್ದೇಶಕರಿಂದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ವಿ. ಮುಂದುವರೆದ ಭಾಗವಾಗಿ ಸುಮಾರು 10 ಜಿಲ್ಲೆಗಳಲ್ಲಿ ಕೂಡ ನಾನು ಇನ್ಫಾರ್ಮೇಷನನ್ನು ಕೇಳಿದ್ದೇನೆ. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂಗೆ ಕೊಪ್ಪಳ ಜಿಲ್ಲೆಯವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾದತಕ್ಕಂಥ ಫೆಬ್ರವರಿ 25 ಮತ್ತು 26 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳದ ಯಾವುದೇ ರೀತಿಯಾದಂಥ ಗೃಹಲಕ್ಷ್ಮಿ ಹಣ ಜಮಾವಣೆ ಆಗಿಲ್ಲ ಅಂತಕ್ಕಂಥದ್ದನ್ನು, ಅದೇ ರೀತಿ ಚಿತ್ರದುರ್ಗ ಡಿ ಅವರು ಕೂಡ ಕೊಟ್ಟಿದ್ದಾರೆ. ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೆಬ್ರವರಿ 25, 26 2 ತಿಂಗಳ ಹಣ ಜಮೆ ಆಗಿಲ್ಲ ಅನ್ನೋಂಥದ್ದನ್ನು, ಅದೇ ರೀತಿ ದಾವಣಗೆರೆಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದಾರೆ ಆಗಿಲ್ಲ ಅಂತಂದೇಳಿ, ಮತ್ತು ಬಳ್ಳಾರಿ ಜಿಲ್ಲೆಯವರು ಕೂಡ ಈಗ ಕೊಟ್ಟಿದ್ದಾರೆ. ಅಂದರೆ 7 ಜಿಲ್ಲೆಗಳ ನಾವು ಮಾಹಿತಿಯನ್ನು ಈಗ ತೆಗೆದಿದ್ದೇವೆ, ಇನ್ನೊಂದಿಷ್ಟು ಜಿಲ್ಲೆಗಳ ಮಾಹಿತಿ ಬರ್ತಾ ಇದ್ದಾವೆ. ಇವನ್ನೆಲ್ಲವನ್ನು ನೋಡಿದರೆ ಒಂದು ಭಾಳ ಸ್ಪಷ್ಟ ಆಯಿತು. ಇಡೀ ರಾಜ್ಯದಲ್ಲಿ 2025 ಫೆಬ್ರವರಿ ಮತ್ತು ಮಾರ್ಚ್ 2 ತಿಂಗಳ ಹಣ ಅಂದರೆ ಸುಮಾರು 5,000 ಕೋಟಿ ಹಣ ಯಾವುದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಬಳಸ್ಕೊಂಡಿಲ್ಲ ಅನ್ನುವಂಥದ್ದನ್ನು, ಆದರೆ ಸದನದ ಒಳಗಡೆ ಈ ಚರ್ಚೆ ನಡೆದಂಥ ಸಂದರ್ಭದಲ್ಲಿ
ಮಾನ್ಯ ಸಚಿವರು ಭಾಳ ಸ್ಪಷ್ಟವಾಗಿ ಹೇಳಿದ್ರು, ನಿಮ್ಗೆ ಅರ್ಥ ಆಗುತ್ತಿಲ್ಲೋ, ನಾನು ಆಗಸ್ಟ್ವರೆಗೆ ದುಡ್ಡು ಹಾಕೇನೆ ನಿಮ್ಗೆ ಅಂದರೆ ಫೆಬ್ರವರಿ ಮಾರ್ಚ್ ಹಿಡಿದು ಆಗಸ್ಟ್ ಅಂತಕ್ಕಂಥ ವಿಷಯವನ್ನು ಪ್ರಸ್ತಾವನೆ ಮಾಡಿದ್ದಾರೆ. ಆಗ ಅವ್ರ ಮಾತಿಗೆ ಸ್ಟಿಕ್ ಆನ್ ಆಗಿರೋದಂಥದ್ದು ಆಯ್ತಂದರೆ ನಾನು ಸಚಿವರಿಗೆ ಕೇಳೋಕ್ಕೆ ಇಚ್ಛೆಪಡ್ತೀನಿ, ನೀವು ಹೇಳಿದ ಪ್ರಕಾರ 5,000 ಕೋಟಿ ಹಣ ಎಲ್ಲಿ ಹೋಯ್ತು ಅನ್ನೋಂಥ ಸ್ಪಷ್ಟೀಕರಣವನ್ನು ನಾಳೆ ದಿವಸ ಕೊಡಬೇಕು. ಇಲ್ಲ ಅಂತಂದರೆ ಇದನ್ನು ಏನು ತಪ್ಪನ್ನು ಇವತ್ತು ಹೇಳುವಂಥ ಪ್ರಯತ್ನವನ್ನು ಸಚಿವರು ಮಾಡಿದ್ದಾರೆ, ಅವರು ರಾಜೀನಾಮೆ ಕೊಡಬೇಕನ್ನೋಂಥ ಆಗ್ರಹವನ್ನು ನಾವು ಮಾಡ್ತೇವೆ.